ಗಡಿ ಒತ್ತುವರಿ ಪ್ರಕರಣದಲ್ಲಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿಗೆ ಈಗ ಮತ್ತೆ ಸಂಕಷ್ಟ ಶುರುವಾಗಿದೆ. ಯಾಕಂದರೆ ಗಡಿಗಳನ್ನು ಒತ್ತುವರಿ ಮಾಡಿಕೊಂಡು ಇವರು ಮೈನಿಂಗ್ ಮಾಡಿದ್ದಾರೆ ಅಂತಕ್ಕಂಥ ರಿಪೋರ್ಟ್ ಈಗ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಮಾಜಿ ಸಚಿವ ಜನಾರ್ದನ ರೆಡ್ಡಿಗೆ ಈಗ ಮತ್ತೆ ಸಂಕಷ್ಟ, ಗಡಿ ಒತ್ತುವರಿ ಮಾಡಿರೋ ಪ್ರಕರಣದಲ್ಲಿ ಈಗ ಸಂಕಷ್ಟ ಶುರುವಾಗಿದೆ. ಗಡಿ ಒತ್ತುವರಿ ಹಾಗೂ ಸರ್ಕಾರಿ ಜಾಗ ಒತ್ತುವರಿ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ವರದಿ ಸಲ್ಲಿಕೆಯಾಗಿದೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಸುಧಾಂಶು ಧುಲಿಯಾ ವರದಿ ಸಲ್ಲಿಸಿದ್ದಾರೆ. ಗಡಿ ಒತ್ತುವರಿ ಮಾಡಿ ಅಕ್ರಮ ಗಣಿಗಾರಿಕೆಯನ್ನು ಮಾಡಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ನಿವೃತ್ತ ನ್ಯಾಯಮೂರ್ತಿಗಳು ಈಗಾಗಲೇ ಅದರ ಬಗ್ಗೆ ಎನ್ಕ್ವೈರಿಯನ್ನು ಮಾಡಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿ ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಒಂದು ರಿಪೋರ್ಟನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಇವರು ಪಟ್ಟದಲಮ್ಮ ದೇವಸ್ಥಾನ ಏನಿದೆ ಸುತ್ತಮುತ್ತ ಇವರು ಗಡಿಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಕರ್ನಾಟಕ ಆಂಧ್ರ ಗಡಿಯನ್ನು ಒತ್ತುವರಿ ಮಾಡಿಕೊಂಡು ಗಣಿಗಾರಿಕೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ನಿಜ ಅನ್ನೋದಕ್ಕೆ ಸಾಕ್ಷಿಗಳನ್ನು ಒದಗಿಸಿದ್ದಾರೆ. ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ ಮುಂದೆ ಏನು ಮಾಡುತ್ತೆ ಅಂತಕ್ಕಂಥದ್ದು ಪ್ರಶ್ನೆ. ಗಡಿಯಲ್ಲಿರುವ ಸುಗ್ಗಲಮ್ಮ ದೇವಸ್ಥಾನದ ಬಳಿ ಅಕ್ರಮ ಗಣಿಗಾರಿಕೆ ಮಾಡಿರೋ ಪ್ರಕರಣ, ರೆಡ್ಡಿ ಒಡೆತನದ ಕಂಪನಿಗಳು ಒತ್ತುವರಿ ಮಾಡುವ ಬಗ್ಗೆ ಸಾಕ್ಷ್ಯ ನೀಡಿದೆ ಸರ್ವೆ ತಂಡ. ರೆಡ್ಡಿ ಒಡೆತನದ 4 ಕಂಪನಿಗಳು ಸೇರಿದಂತೆ 6 ಕಂಪನಿಗಳ ವಿರುದ್ಧ ಈಗ ವರದಿ ಹೋಗಿದೆ. ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ನಿವೃತ್ತ ನ್ಯಾಯಮೂರ್ತಿ ಸುಧಾಂಶು ಧುಲಿಯಾ ಅವರು ಈ ಎಲ್ಲ ಮಾಹಿತಿಯನ್ನು ಸಾಕ್ಷ್ಯಗಳನ್ನು ಕಲೆ ಹಾಕಿದ್ರು. ಬಟ್ ರಿಪೋರ್ಟ್ನ ಸಾರಾಂಶ ಇಷ್ಟೇ, ಇವರು ಗಡಿಯನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ. ಸೊ ಹಾಗಾಗಿ ಎಷ್ಟು ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ, ಏನು ಎತ್ತ, ಇವೆಲ್ಲವೂ ಕೂಡ ಈಗ ಮುಂದಕ್ಕೆ ಗೊತ್ತಾಗಬೇಕಲ್ಲ. ಸೊ ಏನು ಮುಂದೆ ಕ್ರಮ ಸುಪ್ರೀಂ ಕೋರ್ಟ್ನಿಂದ? ಮಾಜಿ ಸಚಿವ ಜನಾರ್ದನ ರೆಡ್ಡಿ ಕಂಪನಿಯಿಂದ ಅಕ್ರಮ ಗಣಿಗಾರಿಕೆ ಆಗಿದೆ. ಪಬ್ಲಿಕ್ ಟಿವಿಗೆ ಉದ್ಯಮಿ ಟಪಾಲ್ ಗಣೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಜನಾರ್ದನ್ ರೆಡ್ಡಿ ವಿರುದ್ಧದ ಆರೋಪ ಸಾಬೀತಾಗಿದೆ. ನಕ್ಷೆ ಆಧರಿಸಿ ಸಿಬಿಐನವರು ತನಿಖೆ ನಡೆಸಬೇಕು ಅಂತ ಆಗ್ರಹ ಅವರು. ರೆಡ್ಡಿಯಿಂದಲೇ ಹಣ ವಸೂಲಿ ಮಾಡಬೇಕು ಅಂತ ಟಪಾಲ್ ಗಣೇಶ್ ಒತ್ತಾಯ ಮೊದಲಿಂದನೂ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅವರು. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಕಂಪನಿಯಿಂದ ಅಕ್ರಮ ಗಣಿಗಾರಿಕೆ ಆಗಿರೋದ್ರ ಬಗ್ಗೆ ಟಪಾಲ್ ಗಣೇಶ್ ಅವರೇ ಹೇಳ್ತಾ ಇದ್ರು, ನಾನೇ ದಾಖಲೆ ಕೊಡ್ತೀನಿ ಅಂತೆಲ್ಲ. ಆಂಧ್ರ ಪ್ರದೇಶದ ಗಡಿಯಲ್ಲಿ ಕರ್ನಾಟಕ ರಾಜ್ಯದ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮ ಗಣಿಗಾರಿಕೆ ಮಾಡಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿತ್ತು. ಅದರ ಭಾಗವಾಗಿ ಈಗಾಗಲೇ ಸುಧಾಂಶು ಧುಲಿಯಾ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಅವರ ನೇತೃತ್ವದಲ್ಲಿ ನಡೆದಂಥ ಒಂದು ಸಮಿತಿ ಏನಿತ್ತು, ಆ ಸಮಿತಿಯಿಂದ ಈಗಾಗಲೇ ಒಂದು ವರದಿಯನ್ನು ಕೂಡ ಈಗಾಗಲೇ ರೆಡಿ ಮಾಡಿರುವಂಥದ್ದು. ಆ ಒಂದು ವರದಿಯಲ್ಲಿ ಜನಾರ್ದನ್ ರೆಡ್ಡಿ ಒಡೆತನದ OMC ಕಂಪನಿ ಸೇರಿದಂತೆ ಒಂದಿಷ್ಟು ಮೈನಿಂಗ್ ಕಂಪನಿಗಳು ಅಕ್ರಮ ಮಾಡಿರುವಂಥದ್ದು ಕೂಡ ಬೆಳಕಿಗೆ ಬಂದಿದೆ. ಈ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸ್ವತಃ ದೂರದರಾಗಿರ್ತಕ್ಕಂಥ ಟಪಾಲ್ ಗಣೇಶ್ ಅವ್ರು ನಮ್ಮ ಜೊತೆಗೆ ಇದ್ರೆ, ಅವ್ರನ್ನ ಮಾತಾಡ್ಸ್ತೋಗೋಣ. ಸರ್, ಈಗ ಧುಲಿಯಾ ಅವರ ನೇತೃತ್ವದ ಸಮಿತಿಯ ಸಂಬಂಧಪಟ್ಟಂತೆ ಯಾವಾಗ ಬಂತು ಮತ್ತು ಈಗ ಏನೇನು ವರದಿ ಕೊಟ್ಟಿದ್ದಾರೆ ಅಂತ ಸರ್? ಈಗ ಈ ತಿಂಗಳು 11 ತಾರೀಕು ಧುಲಿಯಾದವರು ಬಳ್ಳಾರಿಗೆ ಬಂದರು. ಈಗ 12 ತಾರೀಕು ಒಂದು ವರದಿ ಕೊಟ್ಟಿದ್ದಾರೆ, ಎಲ್ಲ ಮೈನರ್ಸ್ ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಒಂದು ನಕ್ಷೆ ನನಗೆ ಮಾಹಿತಿ ಒಂದು ಬಂದಿದೆ. ಆ ನಕ್ಷೆಯಲ್ಲಿ ಸ್ಪಷ್ಟವಾಗಿ ಅವ್ರು ತೋರಿಸಿದ್ದಾರೆ. ಅವರು ಜನಾರ್ದನ್ ರೆಡ್ಡಿ ಏನು ತೊಗೊಂಡಿದ್ದಾರೆ, ಮೈನಿಂಗ್ ಪ್ರದೇಶ ಕರ್ನಾಟಕ ಭಾಗಕ್ಕೆ ಹೊಂದಿಕೊಂಡಂಥ ಟುಮ್ಟಿ ಮತ್ತು ಸಿದ್ದಾಪುರ ಮತ್ತು ಮಲ್ಪಂಗುಡಿ ಆಂಧ್ರದ ಗ್ರಾಮದಲ್ಲಿ ಏನು ಪಡೆದುಕೊಂಡಿದ್ದಾರೆ ಲೀಸ್ಗಳು, ಇದು ಕರ್ನಾಟಕದಲ್ಲಿ ಒತ್ತುವರಿ ಆಗಿದೆ. ನಕ್ಷೆಯಲ್ಲಿ ಸ್ಪಷ್ಟವಾಗಿ ಒತ್ತುವರಿ ಆದಂಥ ಪ್ರದೇಶ ಕರ್ನಾಟಕ ಅಂದರೆ ವಿಟ್ಲಾಪುರ ಟುಮ್ಟಿ ಭಾಗದಲ್ಲಿ ಒತ್ತುವರಿ ಆಗಿದೆ ಎಂಬುದು ತೋರಿಸಿದ್ದಾರೆ. ಮತ್ತು ಇತ್ತೀಚೆಗೆ ಸರ್ವೆ ಆಫ್ ಇಂಡಿಯಾ ಅಧಿಕಾರಿಗಳು, ನಮ್ಮ ಅಧಿಕಾರಿಗಳು ಗ್ರಾಮದ ಹದ್ದುಗಳನ್ನೇ ಪರಿಶೀಲನೆ ಮಾಡಲಾರ್ದೆ ಎಲ್ಲೋ ಒಂದು ಕಡೆ ಮೌನೀಶ್ ಮುದ್ಗಲ್ಲು, ಎಲ್ಲೋ ಒಂದು ಕಡೆ ಜನಾರ್ದನ್ ರೆಡ್ಡಿ, ನನಗೆ ದೊಡ್ಡವ್ರದ್ದು ಕತೆ ಹೇಳಕ್ಕೆ ಬರೋಕ್ಕೆ, ಯಾಕಂದರೆ ದೊಡ್ಡ ಸ್ಕ್ಯಾಮ್ ಇದೆ. ಎಲ್ಲಿ ಇವರು ಒಳ ಒಪ್ಪಂದ ಆಗಿದ್ರು ಏನೋ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಜನಾರ್ದನ್ ರೆಡ್ಡಿ ಅವ್ರ ಪರವಾಗಿ ಸರ್ವೆ ಮಾಡಿಸಿದ್ರು. ಅಂದರೆ ಏನು, ಅವ್ರ ಸಲುವಾಗಿ ಆದಂಥ ಸರ್ವೆ ಅಂತ ಹೇಳ್ಬೋದು. ಇವತ್ತು ಆಂಧ್ರದವರು ಸ್ಪಷ್ಟವಾಗಿ ಇದು ಕರ್ನಾಟಕ ಲ್ಯಾಂಡೇ ಹೋಗ್ತಾ ಇದೆ, ಕರ್ನಾಟಕ ಎನ್ಕ್ರೋಚ್ ಆಗಿದೆ ಎಂಬುದು ನಕ್ಷೆಯಲ್ಲಿ ತೋರಿಸಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಡ್ರೋನ್ ಮೂಲಕ ಇದನ್ನ ಸರ್ವೆ ಮಾಡಿದ್ರು. ಆ ಸಂದರ್ಭದಲ್ಲಿ ಎಲ್ಲಾ ವಿಚಾರಗಳು ಕೂಡ ಬಹಿರಂಗಗೊಂಡಿದ್ವು ಅನ್ನುವಂಥದ್ದು. ಅಂದ್ರೆ 29 ಲಕ್ಷ ಮೆಟ್ರಿಕ್ ಟನ್ ಅದಿರಿನ ಕಳ್ಳತನ ನಾಪತ್ತೆ ಆಗಿತ್ತಲ್ಲ ಸರ್, ಅದೇ ಕೇಸ ಸರ್ ಇದು? ಅದೇ ಕೇಸೆ. ಡ್ರೋನ್ ಮೂಲಕ ಅವ್ರು ಏನು ಗಡಿ ಗುರುತುಗಳನ್ನ ಲೀಸ್ ಏರಿಯಾ ಅಂತೇಳಿ ಅವ್ರು ನೆಟ್ಕೊಂಡಿರ್ತಾರೋ ಅದು ಡ್ರೋನ್ ಮೂಲಕ ಸರ್ವೆ ಮಾಡಿ ನಕ್ಷೆ ಮಾಡ್ಯಾರ. ಅವರು ಆಂಧ್ರದ ಫಾರೆಸ್ಟ್ ಇಲಾಖೆಯವರು, ಮೈನಿಂಗ್ ಇಲಾಖೆಯವರು ಏನು ನಕ್ಷೆ ಕೊಟ್ಟಿದ್ರು ಅದನ್ನು ನೋಡಿದಾರೆ ಡ್ರೋನ್ ಮೂಲಕ. ಮತ್ತು ಕರ್ನಾಟಕ ಆಂಧ್ರ ಪ್ರದೇಶ ಸರ್ವೆ ಗಡಿಯನ್ನು ಆ ನಕ್ಷೆಯಲ್ಲಿ ನೋಡಿದಾರೆ. ಇವೆಲ್ಲವೂ ಕರ್ನಾಟಕ ಎನ್ಕ್ರೋಚ್ಮೆಂಟ್ ಆಗ್ತಾ ಇದೆ.
ಅಂದರೆ ಏನು ಆಂಧ್ರ ಎಂಕ್ರೋಚ್ಮೆಂಟ್ ಅಲ್ಲ, ಕರ್ನಾಟಕ ಎಂಕ್ರೋಚ್. ಕರ್ನಾಟಕ ಲ್ಯಾಂಡ್ ಲೂಸ್ ಆಗಿದೆ. ಇದನ್ನೆಲ್ಲ ಆಂಧ್ರದ ಅಧಿಕಾರಿಗಳು ಆ ನಕ್ಷೆ ಮೂಲಕ ಬಹಿರಂಗಪಡಿಸ್ಯಾರ. ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಮ ಅಧಿಕಾರಿಗಳು ಈ ರಾಜ್ಯದ ಸಂಬಳ ತಗೊಂಡು ಈ ರಾಜ್ಯಕ್ಕೆ ದ್ರೋಹಿಸಿದಂಥ ಅಧಿಕಾರಿ ಯಾರನ್ನ ಇದ್ರೆಗನ ಅದು ಮೌನೀಶ್ ಮುದ್ಗಲ್ ಅಂತ ಹೇಳ್ತೀನಿ. ಸರ್, ಈಗ ಪ್ರಮುಖವಾಗಿ ಲಾಸ್ಟ್ ಟೈಮು ಆಂಧ್ರದ CBI ಕೋರ್ಟ್ ಕೂಡ ಜನಾರ್ದನ್ ರೆಡ್ಡಿ ಅವರಿಗೆ ಶಿಕ್ಷಣ ಪ್ರಕಟ ಮಾಡಿತು, ದೋಷಿ ಅಂತ ಹೇಳ್ತು. ಅದಾದ್ಮೇಲೆ ಅವ್ರು ಮತ್ತೆ ಹೈಕೋರ್ಟ್ಗೆ ಹೋದ್ರು, ಅಲ್ಲಿ ಆ ಕೇಸ್ ಸಂಬಂಧಪಟ್ಟಂಗೆ ಬೇಲ್ ತೊಗೊಂಡು ಬಂದರು.